ಅಧ್ಯಾಯ 10 ಮಾನವನ ಆತ್ಮ ಎಲ್ಲಿಂದ ಬರುತ್ತದೆ? ನಾವು ಆತ್ಮದ ವಿಷಯವನ್ನು ಅಧ್ಯಯಿಸುವಾಗ ಈ 3 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಮೊದಲನೆಯದು, ನಮ್ಮ ಆತ್ಮವು ಎಲ್ಲಿಂದ ಬರುತ್ತದೆ? ಎರಡನೆಯದು, ನಮ್ಮ ಆತ್ಮವು ಶರೀರವನ್ನು ಧರಿಸಿ ಈ ಪಾಪಾಧೀನ ಲೋಕದಲ್ಲಿ ಏಕೆ ಜೀವಿಸುತ್ತಿದೆ? ಹಾಗೂ ಮೂರನೆಯದಾಗಿ, ನಾವು ಈ ಲೋಕದಿಂದ ಅಗಲಿದಾಗ ನಮ್ಮ ಆತ್ಮ ಎಲ್ಲಿಗೆ ಹೋಗುತ್ತದೆ? ಇಡೀ ಮನುಕುಲದ ನಿರೀಕ್ಷೆಗೆ ಈ 3 ಪ್ರಶ್ನೆಗಳು ಬಹಳ ಮುಖ್ಯವಾಗಿದೆ. ನಾವು ಎಲ್ಲಿಂದ ಬಂದೆವು ಎಂಬುದನ್ನು ತಿಳಿಯದೆ ಎಲ್ಲಿಗೆ ಹೋಗುವೆವು ಎಂದು ಹೇಗೆ ತಿಳಿಯಲು ಸಾಧ್ಯ? ಈಗ ನಾವು ಇವೆಲ್ಲ ಪ್ರಶ್ನೆಗಳಿಗೆ ನಿಖರವಾದ ಉತ್ತರಗಳನ್ನು ನೀಡುವ ಯೇಸುವಿನ ವಾಕ್ಯಗಳನ್ನು, ಸಾವಿರಾರು ವರ್ಷಗಳಿಂದ ಪ್ರವಾದಿಗಳ ಮೂಲಕ ಹೇಳಲಾದ ಸೃಷ್ಟಿಕರ್ತನ ಆಳವಾದ ಸತ್ಯಗಳನ್ನು ಎಚ್ಚರಿಕೆಯಿಂದ ನೋಡೋಣ. ಸೊಲೊಮೋನನು ಹೀಗೆಂದು ಹೇಳಿದ್ದಾನೆ. ಪ್ರಸಂಗಿ ಅಧ್ಯಾಯ 1 ವಚನ 5. ಸೂರ್ಯನು ಏರುವನು, ಸೂರ್ಯನು ಇಳಿಯುವನು, ಹೊರಟ ಸ್ಥಾನಕ್ಕೆ ಅಸುರುಸುರಾಗಿ ತಿರುಗಿ ಓಡುವನು. ಗಾಳಿಯು ತೆಂಕಣಕ್ಕೆ ಬೀಸಿ ಬಡಗಣಕ್ಕೆ ತಿರುಗುವುದು, ಅದು ತಿರುತಿರುಗುತ್ತಾ ಹೋಗಿ ತಿರುತಿರುಗುತ್ತಾ ಬರುವುದು, ಇದ್ದದೇ ಇರುವುದು, ನಡೆದದ್ದೇ ನಡೆಯುವುದು, ಲೋಕದಲ್ಲಿ ಹೊಸದೇನೂ ಇಲ್ಲ, ಅದು ಪೂರ್ವದಲ್ಲಿ ನಮಗಿಂತ ಮುಂಚಿನ ಯುಗಗಳಲ್ಲಿಯೂ ಇದ್ದದ್ದೇ. ಹಾಗೂ ಅಪೊಸ್ತಲ ಪೌಲನು ಹೀಗೆಂದು ಬರೆದಿದ್ದಾನೆ. ಇಬ್ರಿಯರಿಗೆ ಅಧ್ಯಾಯ 11 ವಚನ 15. ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು. ಯಾವನಿಗಾದರೂ ತಾನು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಲ್ಲದಿದ್ದರೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವನಿಗೆ ಅವಕಾಶ ಇಲ್ಲ ಎಂದು ಮೇಲ್ಕಂಡ ವಚನವು ಅರ್ಥೈಸುತ್ತದೆ. ಖಂಡಿತವಾಗಿಯೂ ಮನುಷ್ಯನ ಆತ್ಮವು ಬಂದ ಸ್ಥಳವೂ ಇದೆ ಹಾಗೂ ಅದು ಹೋಗುವ ಸ್ಥಳವೂ ಇದೆ. ದೇಹವು ಹುಟ್ಟಿ ಈ ಲೋಕದಲ್ಲಿ ನಾಶವಾಗುತ್ತದೆ, ಆದರೆ ಆತ್ಮವು ಅದು ಎಲ್ಲಿಂದ ಬಂದಿದೆಯೋ ಅಲ್ಲಿಗೆ ಹಿಂದಿರುಗುತ್ತದೆ. ಹಾಗಾಗಿ ನಂಬಿಕೆಯ ಪೂರ್ವಜರು ತಾವು ಭೂಮಿಯ ಮೇಲೆ ಪರದೇಶದವರು, ಪ್ರವಾಸಿಗಳೂ ಆಗಿದ್ದರೆಂದು ಒಪ್ಪಿಕೊಂಡರು. ಇಸ್ರಾಯೇಲಿನ ಪೂರ್ವಜನಾದ ಯಾಕೋಬನಿಗೆ ನಿನಗೆಷ್ಟು ವರುಷಗಳು ಎಂದು ಕೇಳಿದಾಗ ಅವನು ಐಗುಪ್ತದ ರಾಜನಾದ ಫರೋಹನಿಗೆ ಹೀಗೆಂದು ಉತ್ತರಿಸಿದನು. ಆದಿಕಾಂಡ ಅಧ್ಯಾಯ 47 ವಚನ 8. ಫರೋಹನು ನಿನಗೆಷ್ಟು ವರುಷಗಳು ಎಂದು ಕೇಳಲು ಯಾಕೋಬನು, ನಾನು ಲೋಕದಲ್ಲಿ ಸಂಚಾರ ಮಾಡಿದ್ದು 130 ವರುಷಗಳೇ. ಹಾಗೂ ದಾವೀದನು ಹೀಗೆಂದು ಬರೆದಿದ್ದಾನೆ. ಕೀರ್ತನೆಗಳು ಅಧ್ಯಾಯ 119 ವಚನ 54. ನನ್ನ ಪ್ರವಾಸದ ಮನೆಯಲ್ಲಿ ನಿನ್ನ ನಿಬಂಧನೆಗಳು ನನಗೆ ಗಾಯನವಾದವು, ಹಾಗೂ ನಂಬಿಕೆಯ ಪೂರ್ವಜರೆಲ್ಲರೂ ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟಿದ್ದರು ಎಂದು ಅಪೊಸ್ತಲ ಪೌಲನು ಬರೆದಿದ್ದಾನೆ. ಇಬ್ರಿಯರಿಗೆ ಅಧ್ಯಾಯ 11 ವಚನ 13. ತಾವು ಭೂಮಿಯ ಮೇಲೆ ಪರದೇಶದವರು, ಪ್ರವಾಸಿಗಳೂ ಆಗಿದ್ದೇವೆಂದು ಒಪ್ಪಿಕೊಂಡರು. ಇಂಥ ಮಾತುಗಳನ್ನಾಡುವವರು ತಾವು ಸ್ವದೇಶವನ್ನು ಹುಡುಕುವವರೆಂಬರ್ಥವನ್ನು ವ್ಯಕ್ತಪಡಿಸುತ್ತಾರೆ. ನಂಬಿಕೆಯ ಪೂರ್ವಜರಿಂದ ನುಡಿಯಲಾದ ಮೇಲ್ಕಂಡ ಎಲ್ಲಾ ವಚನಗಳು ಈ ಲೋಕದಲ್ಲಿರುವ ಜನರೆಲ್ಲರೂ ಅವರ ಹಿಂದಿನ ಲೋಕವಾದ ಪರಲೋಕದಿಂದ ಬಂದ ಪರದೇಶದವರು, ಪ್ರವಾಸಿಗಳೂ ಆಗಿದ್ದಾರೆ ಎಂದು ಹೇಳುತ್ತವೆ. ಆದಾಗ್ಯೂ ತಮ್ಮ ಸ್ವದೇಶದ ಮೇಲೆ ಮನಸ್ಸಿಟ್ಟವರು ಅನೇಕರಿಲ್ಲ. ಅದೇಕೆಂದರೆ ಅವರು ಪಾಪದ ಮುಸುಕನ್ನು ಧರಿಸುವ ಮೂಲಕ ತಮ್ಮ ಹಿಂದಿನ ಜೀವನದ ನೆನಪನ್ನು ಪೂರ್ತಿಯಾಗಿ ಕಳೆದುಕೊಂಡಿದ್ದಾರೆ. ಈ ವಿಷಯದ ಕುರಿತು ಪ್ರವಾದಿ ಯೆಶಾಯನು ಹೀಗೆಂದು ಬರೆದಿದ್ದಾನೆ. ಯೆಶಾಯನು ಅಧ್ಯಾಯ 59 ವಚನ 2. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಆತ್ಮಿಕ ಲೋಕದಲ್ಲಿ ನಾವು ಶ್ರೇಷ್ಠವಾದ ದೇವದೂತರು ಅಥವಾ ದೇವಕುಮಾರರಾಗಿದ್ದೆವು. ಎಷ್ಟಾದರೂ ನಮ್ಮ ಪಾಪದ ನಿಮಿತ್ತ ನಾವು ಈ ಲೋಕಕ್ಕೆ ಬಂದೆವು. ಪಾಪದ ಮುಸುಕಿನೊಂದಿಗೆ ನಮ್ಮ ಆತ್ಮಿಕ ಕಣ್ಣುಗಳು ಮುಚ್ಚಿವೆ. ಹಾಗಾಗಿ ನಾವು ಪರಲೋಕ ರಾಜ್ಯದ ವಿಷಯಗಳನ್ನು ನೋಡಲು ಸಾಧ್ಯವಿಲ್ಲ. ಆದರೆ ಕೆಲವೊಮ್ಮೆ ನಮಗೆ ತಿಳಿಯದೆ ಪರಲೋಕದಲ್ಲಿನ ನಮ್ಮ ಹಿಂದಿನ ಜೀವನವು ನೆನಪಾಗುತ್ತದೆ. ಅದೇಕೆಂದರೆ ದೇವರಿಂದ ಕೊಡಲಾದ ನಮ್ಮ ಆತ್ಮವು ಪರಲೋಕ ರಾಜ್ಯವನ್ನು ನೋಡಲು ನಮ್ಮ ಪಾಪಾಧೀನ ಶರೀರದ ಮುಸುಕನ್ನು ಕೆಲವೊಮ್ಮೆ ಮೀರುತ್ತದೆ.